ಸಭೆಯ ವೇಳೆ ಗ್ರಾಮ ಪಂಚಾಯಿತಿ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಕೋಲಾರ ಜಿಲ್ಲೆಯ ಸಂತೆಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಶಾಸಕರ ನಡೆ ಕಾರ್ಯಕ್ರಮದ ಗ್ರಾಮದ ಕಡೆ ಸಭೆ ನಡೀತಾ ಇತ್ತು. ಇನ್ನು ಸಭೆಯಲ್ಲಿ ರಾಗಿ ಖರೀದಿ ವಿಚಾರವಾಗಿ ಗ್ರಾಮದ ನವೀನ್ ಬೇಡಿಕೆ ಇಟ್ಟಿದ್ರು. ಹೆಚ್ಚುವರಿ ರಾಗಿ ಖರೀದಿಗೆ ಸಭೆಯಲ್ಲಿ ಉತ್ತರ ಸಿಕ್ಕಿಲ್ಲ ಅಂತ ಶಾಸಕರಿಗೆ ಮನವಿ ಸಲ್ಲಿಸೋದಕ್ಕೆ ಬಂದು ನವೀನ್ ಕಲ್ಲು ತೂರಿದ್ದಾನೆ. ರಾಗಿ ಖರೀದಿ ವಿಚಾರ ತೀರ್ಮಾನ ಆಗಬೇಕು ಎಂದಿದ್ದ. ಈ ಬಗ್ಗೆ ಸಿಎಂ ಗಮನಕ್ಕೆ ತರ್ತೀನಿ ಅಂತ ಶಾಸಕ ನಂಜೇಗೌಡ ಉತ್ತರಿಸಿದ್ದಾರೆ. ಇದರಿಂದ ಕೋಪಗೊಂಡ ನವೀನ್ ಪಂಚಾಯಿತಿ ಮೇಲೆ ಕಲ್ಲೆಸೆದಿದ್ದಾನೆ. ಇನ್ನು ನವೀನ್ 3 ಬಾರಿ ಕಲ್ಲು ಎಸೆದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ನವೀನ್ ಕುಮಾರ್ ನನ್ನ ಮಾಲೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾನೆ ಇವೆ. ಸರಗಳ್ಳರ ಹಾವಳಿಯೂ ಹೆಚ್ಚಾಗಿದೆ. ಈಗ ಹುಬ್ಬಳ್ಳಿಯಲ್ಲಿ ದೇಗುಲಕ್ಕೆ ಹೊರಟಿದ್ದ ಮಹಿಳೆಯೊಬ್ಬಳ ಚಿನ್ನದ ಸರಕ್ಕೆ ಕನ್ನ ಹಾಕಿದ ಪ್ರಕರಣ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಸರಗಳ್ಳರು ಬೈಕ್ನಲ್ಲಿ ಬಂದಿದ್ದಾರೆ. ಒಬ್ಬ ಹೊರಗಡೆ ಬೈಕ್ನಲ್ಲಿ ಇದ್ರೆ ಇನ್ನೊಬ್ಬ ಖದೀಮ ಇನ್ನೇನ್ ದೇಗುಲ ಒಳಗೆ ಪ್ರವೇಶಿಸಬೇಕಿದ್ದ ಮಹಿಳೆಯ ಚಿನ್ನದ ಸರವನ್ನ ಎಗರಿಸ್ತಾನೆ. ಸರ ಕಿತ್ಕೊಂಡು ಇಬ್ಬರು ಖದೀಮ ಬೈಕ್ನಲ್ಲೇ ಎಸ್ಕೇಪ್ ಆಗಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಹುಟ್ಟೂರು ಉಡುಪಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕರಾವಳಿಯ ಚೆಂಡೆ ನುಡಿಸುವ ಮೂಲಕ ಸ್ವಾಗತವನ್ನು ಕೋರಿದ್ರು. ತುಳುನಾಡಿನ ಧ್ವಜ ಹಾರಿಸಿ ರಕ್ಷಿತಾಗೆ ಶಾಲು ಹಾಕಿ ಸನ್ಮಾನಿಸಲಾಯಿತು. ಇನ್ನು ತೆರೆದ ವಾಹನದಲ್ಲಿ ಹೆಜ್ಜೆ ಮಾಡಿ ಟೋಲ್ನಿಂದ ಪಡುಬಿದ್ರಿಪೇಟೆ ತನಕ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿ ಶುಭ ಹಾರೈಸಿದ್ರು. ಇನ್ನು ರಕ್ಷಿತಾ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಮೆರವಣಿಗೆ ವೇಳೆ ರಕ್ಷಿತಾ ಶೆಟ್ಟಿ ಕುಣಿದು ಸಂಭ್ರಮಿಸಿದ್ರು. ನಾಳಿನ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದಾರೆ. ಮನ್ರೇಗಾ ಕಾನೂನು ಬದಲಾವಣೆ ಮಾಡಿ ಬಿಬಿ ರಾಮ್ಜಿ ಕಾಯ್ದೆ ತಂದಿರುವುದನ್ನು ವಿರೋಧಿಸಿ ಖಂಡನ ನಿರ್ಣಯ ಕೈಗೊಳ್ಳಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಆದರೆ ಮನ್ರೇಗಾ ಕಾಯ್ದೆಯ ಬದಲಾವಣೆಯನ್ನ ವಿರೋಧಿಸುವ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲರು ನಿರಾಕರಿಸಿರೋದು ರಾಜ್ಯ ಸರ್ಕಾರಕ್ಕೆ ಹೊಸ ತಲೆನೋವಾಗಿದೆ. ಕರ್ನಾಟಕದಲ್ಲೂ ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆರೆಯ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲೂ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷ ನಡೀತಾನೇ ಇದೆ. ರಾಜ್ಯಪಾಲರು ಭಾಷಣ ಮಾಡಲು ನಿರಾಕರಿಸಿದ ಹಿನ್ನೆಲೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗವು ಇಂದು ಲೋಕಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಲಿದೆ. ನಾಳೆಯಿಂದ ಜನವರಿ 31ರವರೆಗೆ ವಿಧಾನಸಭೆ ಜಂಟಿ ಅಧಿವೇಶನ ನಡೆಯಲಿದ್ದು ರಾಜ್ಯಪಾಲರ ನಡೆ ಬಹಳ ಕುತೂಹಲ ಮೂಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.